ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಹಿಂದೂಗಳ ಪವಿತ್ರ ಶ್ರದ್ಧಾ ಕೇಂದ್ರವಾಗಿರುವಂತಹ, ಬಹು ಹಿಂದೂಗಳ ನಂಬಿಕೆ ಆಗಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅನ್ನುವಂತಹ ವಿಚಾರ, ಅಂದರೆ ಕ್ಷೇತ್ರಕ್ಕೆ ಕಳಂಕವನ್ನು ತರಬೇಕು ಅನ್ನುವಂತಹ ಕಾರಣಕ್ಕೆ ಕ್ಷೇತ್ರದಲ್ಲಿ ಅಂದರೆ ಧರ್ಮಸ್ಥಳದ ಸುತ್ತಮುತ್ತ ಬೇಕಾದಷ್ಟು ಅಪ್ರಾಪ್ತ ಬಾಲಕಿಯರು, ಹೆಂಗಸರುಗಳ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿದೆ ಅನ್ನುವಂಥ ಆರೋಪ ಒಂದು ಕಡೆ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿಕೊಂಡು ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ಪ್ರತಿಭಟನೆಗಳು, ಹೋರಾಟಗಾರರು ಒಂದು ಕಡೆ, ಮತ್ತೊಂದೆಡೆ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಮಾಸ್ಕ್ ಮ್ಯಾನ್ ಆಗಿ ಬರ್ತಾನೆ. ನಾನು ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಇಲ್ಲಿ ಎಷ್ಟೋ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಾ ಇತ್ತು, ಕೊಲೆ ಆಗ್ತಾ ಇತ್ತು. ಆ ಹೆಣಗಳನ್ನು ನಾನು ತೆಗೆದುಕೊಂಡು ಹೋಗಿ ನನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ನಾನೇ ಹೂತು ಹಾಕಿದ್ದೇನೆ, ಹೂತು ಹಾಕಿರುವ ಶವಗಳನ್ನು ಹೊರತೆಗೆದು ನಾನು ನಿಮಗೆ ತೋರಿಸ್ತೇನೆ ಅನ್ನುವಂಥ ಒಂದು ಕೋರ್ಟ್ನ ಎದುರುಗಡೆ ಕೊಟ್ಟಂಥ ಒಂದು ಹೇಳಿಕೆ ಅನುಸಾರ SIT ರಚನೆ ಆಗುತ್ತೆ. SIT ರಚನೆಯಾಗಿ ಇಲ್ಲಿಯ ತನಕವೂ ಕೂಡ ವಿಚಾರಣೆ ನಡೀತಾ ಇದ್ರು. SITಯ ರಿಪೋರ್ಟ್ ಇನ್ನೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಇದನ್ನ ಕೇಳಿ ಚಿನ್ನಯ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ದಾನೆ. ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾನೆ, SIT ತನಿಖೆ ಆಗಿದ್ರೂ ಕೂಡ ಇನ್ನೂ ಕೂಡ ರಿಪೋರ್ಟ್ ಕೊಡೋದಕ್ಕೆ ಯಾಕೆ ವಿಳಂಬ ಮಾಡ್ತಾ ಇದ್ದೀರಾ, ರಿಪೋರ್ಟ್ ಅನ್ನ ಕೊಡಿ ಅಂತ. ಇದರ ಜೊತೆಗೆ SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಹೇಳಿರುವಂತದ್ದು, ಇದು ಪ್ಯೂರ್ ಕಾನ್ಸ್ಪಿರಸಿ, ಬೇಕಂತಲೇ ದೇವಸ್ಥಾನಕ್ಕೆ ಕಳಂಕ ತರಬೇಕು, ಧರ್ಮಾಧಿಕಾರಿಗಳ ಮೇಲೆ ಇವರ ಆರೋಪವನ್ನ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಮಾಡಿರುವಂತಹ ಷಡ್ಯಂತ್ರ. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಮತ್ತು ಇದರಲ್ಲಿ ಯೂಟ್ಯೂಬರ್ಗಳ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. MD ಸಮೀರ್, ಅಜಯ್ ಅಂಚನ್ ಇವರೆಲ್ಲರ ಹೆಸರುಗಳನ್ನು ಕೂಡ ಈತ SIT ಅಧಿಕಾರಿಗಳ ಮುಂದೆ ಹೇಳಿದ್ದಾನಂತೆ. ಇದು 200 ಕೋಟಿ ರೂಪಾಯಿ ಡೀಲ್, ಇದು ಕೇರಳ ಮೂಲದಿಂದ ಬಂದಿದೆ, ಇದರಲ್ಲಿ ನನಗೆ 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಹಣದ ಆಸೆಗೆ ಬಿದ್ದು ನಾನು ಈ ರೀತಿಯಾದಂಥ ಕೆಲಸವನ್ನು ಮಾಡಿದೆ. ನನಗೆ ಧರ್ಮಾಧಿಕಾರಿಗಳ ವಿರುದ್ಧ ಹೇಳಿಕೆಯನ್ನು ಕೊಡೋದಕ್ಕೆ ನನ್ನ ಆತ್ಮ ಒಪ್ಪಲಿಲ್ಲ, ಆತ್ಮವಂಚನೆಗೆ ನಾನು ಸಿದ್ಧನಿರಲಿಲ್ಲ. ಇದರ ಮಧ್ಯೆ ನನಗೆ ಎಷ್ಟೆಲ್ಲ ಬೆದರಿಕೆಗಳನ್ನು ಹಾಕಿದ್ರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಚಾಕು ಇಟ್ಕೊಂಡು ನನಗೆ ಚುಚ್ಚಕ್ಕೆ ಬಂದಿದ್ರು. ಈ ರೀತಿಯಾಗಿ ಎಲ್ಲ ಹೇಳಿಕೆಗಳನ್ನು ಕೂಡ ಕೊಟ್ಟ. ನನಗೆ ಬೆದರಿಸಿದ್ದಾರೆ, ಹೆದರಿಸಿದ್ದಾರೆ, ಹೊಡೆದಿದ್ದಾರೆ. ಇಷ್ಟ ಬಂದ ಹಾಗೆ ಇವರುಗಳು ಸಮೀರ್ ಮತ್ತು ಅಜಯ್ ಅಂಚನ್ ವಿಡಿಯೋಗಳನ್ನ ಮಾಡಿಕೊಂಡ್ರು. ಯೂಟ್ಯೂಬ್ ಮುಖಾಂತರ ಸುಳ್ಳು ಸುದ್ದಿಗಳನ್ನ ಎಲ್ಲೆಡೆಯೂ ಕೂಡ ಪ್ರಸಾರ ಮಾಡಿದ್ರು. ಅದಾದ ನಂತರ ನಾನೇನು ಮಾಸ್ಕ್ ಹಾಕೊಂಡು ಹೋಗಿದ್ದಲ್ಲ, ಮಾಸ್ಕ್ ಒಳಗಡೆ ಒಂದು ಸ್ಪೀಕರ್ ಇತ್ತು. ನನಗೆ ಪ್ರತಿ ಹೆಜ್ಜೆಯೂ ಕೂಡ ಅವರುಗಳಿಂದ ಸೂಚನೆ ಬರ್ತಾ ಇತ್ತು. ಅವರುಗಳು ತೋರಿಸಿದ್ದಂಥ ಜಾಗವನ್ನೇ ನಾನು ತೋರಿಸಿದೆ. ಈ ರೀತಿಯಾಗಿ ಎಲ್ಲ ಹೇಳಿಕೆಗಳನ್ನು ಕೂಡ ಈತ ಕೊಟ್ಟಿರುವಂಥದ್ದು. ಇದರ ಮಧ್ಯೆ ಒಂದು ಹೆಸರು ಕೇಳ ಬರ್ತಾ ಇರುವಂಥದ್ದು, ಅದು ಬಹುಭಾಷಾ ನಟ ಪ್ರಕಾಶ್ ರಾಜ್ ಹೆಸರು. ಪ್ರಕಾಶ್ ರಾಜ್ ಅವರು ಕೂಡ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುವುದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಹೆಸರನ್ನ ಈತನೇ ಹೈಕೋರ್ಟ್ ಮುಂದೆ ಪ್ರಕಾಶ್ ರಾಜ್ ಅವರು ಕೂಡ ಇದರಲ್ಲಿ ಭಾಗಿ ಅನ್ನುವಂಥ ಹೇಳಿಕೆಯನ್ನು ಚಿನ್ನಯ್ಯ ಕೊಟ್ಟಿದ್ದಾನೆ. ಎಸ್, ಚಿನ್ನಯ್ಯ ಕೊಟ್ಟಿರುವಂತ ಹೇಳಿಕೆಯಲ್ಲಿ ಆತ ಹೇಳ್ತಾ ಇರುವಂತದ್ದು, ಪ್ರಕಾಶ್ ರಾಜ್ ತಮಿಳಿನ ನಟ, ಅಂದ್ರೆ ಬಹುಭಾಷಾ ನಟ, ಅವರದ್ದು ಕೂಡ ಷಡ್ಯಂತ್ರದಲ್ಲಿ ಭಾಗಿ ಇದೆ. ಅವರು ನನಗೆ ಮಾತಾಡಿದ್ರು, ಷಡ್ಯಂತ್ರದ ಭಾಗಿಯಾಗಿರುವಂತಹ ಪ್ರಕಾಶ್ ರಾಜ್ ಅವರು ನನಗೆ ತಮಿಳಿನಲ್ಲಿ ಮಾತಾಡಿದ್ರು, ನೀನು ಇದೇ ರೀತಿ ಮಾಡು, ನಾನು ಹೇಳಿಕೊಟ್ಟಂಗೆ ಮಾಡು, ನಾನು ಹೇಳಿದ ಹಾಗೆ ಮಾಡಿದರೆ ನಿನಗೆ ನಾನು 29ನೇ ತಾರೀಕು ಬಂದು ನಿನಗೊಂದು ಅಪ್ಪುಗೆಯನ್ನು ಕೊಡ್ತೇನೆ. ಈ ರೀತಿಯಾಗಿ ತಮಿಳಿನಲ್ಲೇ, ಯಾಕಂದ್ರೆ ಅವನು ತಮಿಳುನಾಡು ಮೂಲದವನು ಚಿನ್ನಯ್ಯ, ತಮಿಳಿನಲ್ಲಿದ್ದಂತಹ ದಲಿತ ವ್ಯಕ್ತಿ. ಆತನಿಗೆ ಈ ಪ್ರಕಾಶ್ ರಾಜ್ ತಮಿಳಿನಲ್ಲೇ ಮಾತಾಡಿ, ನಾನು ಹೇಳಿದಾಗೆ ಮಾಡು, ನಿನಗೇನು ಬೇಕು ಅದೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ, 29ಕ್ಕೆ ನಾನು ಬಂದು ನಿನ್ನನ್ನು ಭೇಟಿ ಆಗ್ತೇನೆ ಅಂತೆಲ್ಲ ಹೇಳಿದ್ದಾರೆ. ಈ ಇಡೀ ಟೀಮ್ ಜೊತೆಗೆ ಪ್ರಕಾಶ್ ರಾಜ್ ಅವರು ಕೂಡ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡೋದರಲ್ಲಿ ಭಾಗಿಯಾಗಿದ್ದಾರೆ. ಈಸ್ ಆಲ್ಸೋ ಎ ಪಾರ್ಟ್ ಅನ್ನುವಂಥ ಹೇಳಿಕೆಯನ್ನು ಹೈಕೋರ್ಟ್ ಮುಂದೆ ಚಿನ್ನಯ್ಯ ಕೊಟ್ಟಿರುವಂಥದ್ದು. ಪ್ರಕಾಶ್ ರಾಜ್ ಸ್ವಲ್ಪ ಎಡ ಮನಸ್ಥಿತಿ, ಲೆಫ್ಟಿಸ್ಟ್, ಹೀಗಾಗಿ ಇದು ಮಾಡಿರಬಹುದಾ ಅನ್ನುವಂತಹ ಒಂದಷ್ಟು ಸಂಶಯಗಳು. ಯಾಕೆ ಪ್ರತಿ ಬಾರಿಯೂ ಕೂಡ ಹಿಂದುತ್ವದ ವಿಚಾರದಲ್ಲಿ, ರಾಮಾಯಣ ಮಹಾಭಾರತದ ವಿಚಾರದಲ್ಲಿ ಪ್ರಧಾನಿ ಮೋದಿ ಅವರನ್ನ ಟೀಕಿಸೋದು, BJPಯನ್ನು ಟೀಕಿಸೋದು, ಈ ರೀತಿಯಾಗಿ ಹಲವಾರು ಧರ್ಮ ವಿರೋಧಿ ಚಟುವಟಿಕೆಯಲ್ಲಿ ಪ್ರಕಾಶ್ ರಾಜ್ ಅವರ ಭಾಗಿ ಹೇಳಿಕೆಗಳು ಬೇಕಾದಷ್ಟು ಗಮನ ಸೆಳೆದಿರುವಂಥದ್ದು. ಬಹುಶಃ ಇದರಲ್ಲೂ ಭಾಗಿಯಾಗಿದ್ದಾರೆ ಅನ್ನುವಂಥ ಸಂಶಯಗಳಿಗೆ ಈಗ ಚಿನ್ನಯ್ಯನ ಹೇಳಿಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಮತ್ತೊಂದೆಡೆ ಪ್ರಕಾಶ್ ರಾಜ್ ಅವರು ಒಂದು ಟ್ವೀಟ್ ಅನ್ನು ಮಾಡಿ ಇದಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದು ಬಹಳ ಸೂಕ್ಷ್ಮವಾದಂತಹ ಧಾರ್ಮಿಕ ವಿಚಾರ ಆದ್ರಿಂದ ನಾನು ಇದರ ಬಗ್ಗೆ ರಿಯಾಕ್ಟ್ ಮಾಡಲೇಬೇಕಾದಂಥದ್ದು ನನ್ನ ಜವಾಬ್ದಾರಿ. ಈ ಊಹಾಪೋಹಗಳಿಗೆ, ಗಾಳಿ ಸುದ್ದಿಗಳಿಗೆ ನಂಬಬೇಡಿ ನೀವು. ನಾನೀಗ ಸದ್ಯಕ್ಕೆ ಊರಿನಲ್ಲಿಲ್ಲ, 2 ದಿನ ಬಿಟ್ಟು ನಾನು ವಾಪಸ್ ಬರ್ತೇನೆ. ಆಗ ಮಾಧ್ಯಮದವರೆಲ್ಲರನ್ನು ಕೊಡದು ಇಂಚಿಂಚಾಗಿ ಕರೆದು ನಾನು ಎಲ್ಲ ಒಂದು ವಿಚಾರವನ್ನ ಸ್ಪಷ್ಟನೆ ಕೊಡ್ತೇನೆ ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಆದರೆ ಸುಖಾಸುಮ್ಮನೆ ಪ್ರಕಾಶ್ ರಾಜ್ ಹೆಸರಿದಲ್ಲಿ ಕೇಳಿ ಬಂದ್ಬಿಡುತ್ತಾ? ಯಾಕೆ ಚಿನ್ನಯ್ಯ ಕೋರ್ಟ್ನ ಎದುರು ಈ ಹೆಸರನ್ನು ಹೇಳ್ದ? ಪ್ರಕಾಶ್ ರಾಜ್ ಅವರು ನಿಜವಾಗಿಯೂ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರಾ? ಏನೆಲ್ಲ ಆಗ್ತಾ ಇದೆ? ಹಾಗಾದ್ರೆ SIT ರಿಪೋರ್ಟ್ ಏನಿದೆ? SIT ರಿಪೋರ್ಟ್ ಬಂದರೆ ಯಾರು ಒಳಗೋಗ್ತಾರೆ? ಯಾರಿಗೆ ಭಯ ಕಾಡ್ತಾ ಇದೆ?
ಚಿನ್ನಯ್ಯನನ್ನು ಯಾರಾದರೂ ಅವನಿಂದ ನಿಂತು ಏನಾದರೂ ಈ ಕೆಲಸವನ್ನು ಮಾಡಿಸ್ತಾ ಇದ್ದಾರಾ? ಪ್ರಕಾಶ್ ರಾಜ್ ಹೆಸರು ಯಾಕೆ ಕೇಳಿ ಬಂತು? ಇದೆಲ್ಲದಕ್ಕೂ ಕೂಡ ಆದಷ್ಟು ಬೇಗ ಉತ್ತರ ಸಿಗಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.